ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ. ಇವತ್ತಿನ ವಿಷಯ, ನಾವ್ಯಾರು ಕಾಲಜ್ಞಾನಿಗಳಲ್ಲ, ಸರ್ವಜ್ಞನೂ ಅಲ್ಲ. ಹಾಗಂತ ತಿಳ್ಕೊಂಡಿದ್ರೆ ನಾವ್ಯಾರು ಶತಮೂರ್ಖರು. ಇವತ್ತು ಬಹಳಷ್ಟು ಜನ ಓದ್ದವ್ರು ಅಂದ ತಕ್ಷಣ ಬಹಳ ಬುದ್ಧಿವಂತ, ಅವನಿಗೆಲ್ಲದೂ ಗೊತ್ತಿದೆ, ಲೋಕಜ್ಞಾನ ಇದೆ ಅನ್ನೋ ರೀತಿಯಲ್ಲಿ ಅವರ ಹತ್ರ ಸಲಹೆ ಕೇಳಕ್ ಬರ್ತಾರೆ. ಇನ್ನು ಬಹಳಷ್ಟು ಜನ ಅವನಿಗೆ ಗೊತ್ತಿಲ್ಲದ ವಿಚಾರನೇ ಇಲ್ಲ, ಅವನು ಎಲ್ಲಾ ವಿಚಾರದ ಬಗ್ಗೆನೂ ಅಧಿಕೃತವಾಗಿ ಸಲಹೆ ಕೊಡ್ತಾನೆ ಅಂತ ಅವ್ರ ಹತ್ರ ಹೋಗ್ತಾರೆ. ಹಾಗಂತ ಇವ್ರು ಯಾರು ಸರ್ವಜ್ಞರು ಅಲ್ಲ, ಕಾಲಜ್ಞಾನಿಗಳು ಅಲ್ಲ. ಹಾಗಂತ ಅವ್ರೇನೋ ತಿಳ್ಕೊಂಡಿದ್ರೆ ಅವರು ಶತಮೂರ್ಖರು. ವಿದ್ಯಾವಂತ ಆದ ತಕ್ಷಣ ಅವನು ತರ್ಕ ಮಾಡಬಹುದು, ವಿಚಾರ ಮಾಡಬಹುದು, ಮಾಹಿತಿಗಳನ್ನ ಅವನು ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸಬಹುದು. ಆ ಮೂಲಕ ಅವನು ನಮಗೆ ಸಲಹೆ ನೀಡಬಹುದಷ್ಟೇ. ಇನ್ನು ಅವನಿಗೆಲ್ಲದೂ ಗೊತ್ತಿರೋಕ್ಕೆ ಸಾಧ್ಯವಿಲ್ಲ. ಅವನಿಗೊಂದು ಸಂಸ್ಕಾರ ಇರಬೇಕು, ನಾಲೆಡ್ಜ್ ಇದ್ದಿದ್ರೆ ಅವನು ಕೊಡೋ ಸಲಹೆ ಕೂಡ ನಮಗೆ ಉಪಯುಕ್ತವಾಗೋದಿಲ್ಲ. ಇವತ್ತು ನಾಲೆಡ್ಜ್ ಬಗ್ಗೆ ಹೇಳ್ತಾರೆ, ನಾಲೆಡ್ಜ್ ಆಫ್ ಓಷನ್ ಅಂತ. ನಾಲೆಡ್ಜ್ ಅಂದ್ರೆ ಜ್ಞಾನ, ಅದು ಸಮುದ್ರ ಅಲ್ಲ, ಸಾಗರ. ಆ ಸಾಗರದಷ್ಟು ದೊಡ್ಡ ಅಗಾಧವಾದಂತ ಜ್ಞಾನ ಸಾಗರದಲ್ಲಿ ನಾವು ಒಂದು ಬಿಂದುನೂ ಅಲ್ಲ. ಬಿಂದುವಿನ ಎಷ್ಟೋ ಅಣುನಲ್ಲಿ ಒಂದಾಗ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ತಿಳಿದವ್ರು ಹೇಳ್ತಾರೆ. ಹಾಗಾಗಿ ಜ್ಞಾನ ಸಾಗರದ ಬಗ್ಗೆ, ಅಗಾಧತೆ ಬಗ್ಗೆ ನೀವು ಆಲೋಚನೆ ಮಾಡಿದ್ರೆ ಯಾರೂ ಅದನ್ನ ಸಂಪೂರ್ಣ ತಿಳಿದವನು ಇಲ್ಲ, ತಿಳಿಯೋಕ್ ಆಗೋದು ಇಲ್ಲ, ತಿಳಿಯೋದು ಇಲ್ಲ ಅನ್ನೋದನ್ನ ಈ ಮೂಲಕ ದೃಢೀಕರಿಸುತ್ತೆ. ಇನ್ನು ಎಲ್ಲದಕ್ಕೂ ಕೆಲವರು ಕಾಲಜ್ಞಾನಿ ರೀತಿ ಉತ್ತರ ಕೊಡ್ತಿರ್ತಾರೆ. ಇದು ಹಂಗ ಸರಿ ಇಲ್ಲ, ಅದು ಹಿಂಗಿದ್ರೆ ಸರಿ, ಈ ರೀತಿ. ಅದು ಅವನ ಅಲ್ಪಜ್ಞಾನದ ಕುರುಹು. ಯಾಕಂತ ಹೇಳಿದ್ರೆ ಅವನು ಸರಿ ಇದೆ ಅನ್ನೋದಕ್ಕೆ ವೈಯಕ್ತಿಕವಾಗಿ ಅವನಿಗೆ ಸಿಕ್ಕಿದ್ದು ತೃಪ್ತಿಯಿಂದ ಅದು ಸರಿ ಇದೆ ಅಂತ ಭಾವಿಸ್ತಾನೆ. ಸರಿ ಇಲ್ಲ ಅಂತ ಹೇಳೋದು ಅವನು ವೈಯಕ್ತಿಕವಾಗಿ ಅವನಿಗೆ ಆಗಿರೋ ಅನುಭವ ಅಷ್ಟೆ. ಆದ್ರೆ ಅದು ಪ್ರಾಪಂಚಿಕ ಅನುಭವ ಆಗಿರೋದಿಲ್ಲ. ಹಾಗಾಗಿ ನಾವು ಬಹಳಷ್ಟು ಜನರಿಗೆ ಸರ್ವಜ್ಞ, ಕಾಲಜ್ಞ ಅಂತ ಏನ್ ಹೇಳ್ತೀವಿ, ಅದು ನಮ್ಮ ತಪ್ಪು ಗ್ರಹಿಕೆ ಕೂಡ. ನಾವು ಕೂಡ ವಿಚಾರವಂತರಾಗ್ಬೋದು, ನಾವು ಕೂಡ ಜ್ಞಾನವಂತರಾಗ್ಬೋದು, ನಾವು ಕೂಡ ತರ್ಕ ಮಾಡ್ಬೋದು. ಸರಿ ತಪ್ಪುಗಳ ವಿಮರ್ಶೆಯನ್ನ ನಾವು ಮಾಡಬೇಕು. ಆ ಮೂಲಕ ನಾವು ಯಾವುದನ್ನಾದ್ರೂ ಒಪ್ಪಬೇಕು. ಇದನ್ನೇ ವಿಜ್ಞಾನ ಅಂತನಾದ್ರು ಹೇಳಿ, ಸಂಸ್ಕಾರ ಅಂತನಾದ್ರು ಹೇಳಿ, ಅದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ನಾವು ನನಗೆಲ್ಲ ಗೊತ್ತು ಅಂತ ನಾವು ತಿಳ್ಕೊಂಡಿದ್ರೆ ಬೇರೆಯವರಲ್ಲ, ನಾನೇ ಶತಮೂರ್ಖ ಅನ್ನೋದು ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬೈಟ್ಸನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.